ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಏನು ರಿಸಿಪ್ಟ್ ತೊಗೊಂಬಂದಾನಂತ ನೀವು ವಿಚಾರ ಮಾಡ್ತೀರ ನೋಡ್ರಿ. ಇವತ್ತಿನ ದಿವಸ ನಾನು ವಿಶೇಷ ನೋಡ್ರಿ, ಮಕ್ಕಳಿಗೆ ಇಷ್ಟವಾದಂಥ ಒಂದು ತಾಲಿಪಟ್ಟಿ ಮಾಡ್ತೀನಿ. ಅದು ಯಾವುದಂದ್ರೆ ಕ್ಯಾರೆಟ್ ತಾಲಿಪಟ್ಟಿ. ಈ ರೀತಿಯಾಗಿ ನೀವು ಕ್ಯಾರೆಟ್ ತಾಲಿಪಟ್ಟಿ ಪ್ರಕಾರ ಯಾವುದೇ ವೆಜಿಟೇಬಲ್ಸ್ ಹಾಕಿ ನೀವು ತಾಲಿಪಟ್ಟಿ ಮಾಡ್ಬೋದು. ಅದಕ್ಕೆ ಇವತ್ತಿನ ದಿವಸ ಕ್ಯಾರೆಟ್ ತಾಲಿಪಟ್ಟಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ರೀ. ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವು ಇನ್ನೊಂದು ಕೆಲಸ ಮಾಡ್ಬೇಕ್ರಿ. ಏನು ಮಾಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನಮಗೆ ಪ್ರೋತ್ಸಾಹಿಸ್ತಾ ಹೋದ್ರೆ ನಮ್ಮ ಬೇರೆ ಬೇರೆ ರೆಸಿಪಿ ಮಾಡೋಕೆ ನಮಗೆ ಹುರುಪು ಬರ್ತೈತೆ ರೀ. ಆದ್ದರಿಂದ ನೀವು ಮೊದಲನ್ನ ಈ ಕೆಲಸ ಮಾಡ್ಕೊಂಡು ನಮ್ಮ ಇವತ್ತಿನ ರೆಸಿಪಿ ಕ್ಯಾರೆಟ್ ತಾಲಿಪಟ್ಟಿ ಮಾಡುವ ವಿಧಾನವನ್ನು ಹೇಳ್ತೀನಿ. ನೋಡೋಣ ಬನ್ನಿ. ನೋಡ್ರಿ ಸ್ನೇಹಿತರೆ, ಹಂಗಾದ್ರೆ ಯಾವ ರೀತಿ ನಾವು ಕ್ಯಾರೆಟ್ ತಾಲಿಪಟ್ಟಿ ಮಾಡೋದ ನೋಡೋಣ. ಈಗ ನೋಡ್ರಿ, ಇದು ಜೋಳದ ಹಿಟ್ಟು ರೀ. ಒಂದು ಬಟ್ಲ ತೊಗೊಂಡೇನ್ರಿ. ಇದನ್ನೆಲ್ಲ ಈ ಮೊದಲ ನಾನು ಜರಡಿ ಹಿಡ್ದೇನ್ರಿ. ಜರಡಿ ಹಿಡ್ದಲ್ಲ ಅಂತ ನೀವು ವಿಚಾರ ಮಾಡಬೇಡ್ರಿ. ಎಲ್ಲ ಪ್ರತಿಯೊಂದು ಇದು ಗೋಧಿ ಹಿಟ್ಟು ರೀ. ಏನ್ರಿ, ಇದು ಒಂದು ಬಟ್ಲ ತೊಗೊಂಡೇನ್ರಿ. ಆಮೇಲೆ ಇದು ಕಡಲೆ ಹಿಟ್ಟು ರೀ. ಕಡಲೆ ಹಿಟ್ಟು ಒಂದು ಬಟ್ಲ ತೊಗೊಂಡು ಸ್ವಲ್ಪ ಕಡಿಮೆ ತೊಗೊಂಡೇನ್ರಿ. ಏನ್ರಿ, ಆಮೇಲೆ ಇದು ಅಕ್ಕಿ ಹಿಟ್ಟ. ಇದೊಂಥರ ಇವೆಲ್ಲನೂ ಇದನ್ನು ಈ ಮೊದಲು ಜರಡಿ ಹಿಡ್ದೇನ್ರಿ. ಇದನ್ನು ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಹಿಟ್ಟು ನಾವು ಯಾವ ರೀತಿ ಹದದಲ್ಲಿ ರೊಟ್ಟಿ ಹಿಟ್ಟು ಕಲಿಸ್ತೀವೋ ಆ ಹದದಾಗ ಚಪಾತಿ ಹಿಟ್ಟು ರೊಟ್ಟಿ ಹಿಟ್ಟು ಯಾವ ಹದದಾಗ ಕಲಿಸ್ತೀವೋ ಆ ಹದದಾಗ ಕಲಿಸ್ಕೋಬೇಕ್ರಿ. ಈಗ ನೋಡಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಉಪ್ಪು ಬೇಕಾದ್ರೆ ಉಪ್ಪು ಇರ್ಲಿಕ್ಕಂಗೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ನಾವು ಅಡುಗೆಗೆ ಮೊದಲ ಉಪ್ಪು ಬೇಕು. ಆದರೆ ಉಪ್ಪು ಐತತ್ತ ಅತಿ ತಿನ್ನಬಾರ್ದು. ಅದು ಕೂಡ ದೇಹಕ್ಕೆ ಇದಾಗತ್ತೆ. ಯಾವುದಾದ್ರೂ ಅತಿ ಆದ್ರೆ ದೇಹಕ್ಕೆ ಮತ್ತು ಅದು ಸರಿ ಆಗಲ್ಲ. ಎಲ್ಲವೂ ಅಮೃತ ಕೂಡ ಒಂದು ಸಲ ಏನಾಗತ್ತೆ ರೀ, ವಿಷ ಆಕತಿ. ಅದಕ್ಕೆ ನಾವೇನು ಮಾಡಬೇಕು, ಯಾವುದನ್ನು ಬಳಸುವಾಗ ಮಸಾಲೆ ಸಾಮಾನಾಗಲಿ, ಖಾರ ಆಗಲಿ ಅಥವಾ ಉಪ್ಪಾಗಲಿ, ಹುಳಿ ಆಗಲಿ ಎಲ್ಲವೂ ಒಂದು ಮಿತದಿಂದ ಬೆಳೆಸಿದ್ರೆ ನಮ್ಮ ಶರೀರದಲ್ಲಿ ಆರೋಗ್ಯ ಉತ್ತಮ ಉಳಿತೈತೆ ರೀ. ನೋಡಿರಿ, ಈಗ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸಿನೆಲ್ಲ ಈಗ ಏನು ಮಾಡ್ತೀವಿ, ಅಜ್ವಾನ ದೇಹಕ್ಕೆ ಭಾಳ ಚಲೋ ರೀ. ಅಜ್ವಾನ ಸ್ವಲ್ಪ ತಿಕ್ಕಿ ಇದನ್ನು ಅಜ್ವಾನ ಹಾಕ್ತೇನೆ ರೀ. ಸ್ವಲ್ಪ ತಿಕ್ಕಿ ಹಾಕುವಾಗ ಘಮ ವಾಸನೆ ಜಾಸ್ತಿ ಬರ್ತೈತೆ ರೀ ಅಜ್ವಾನ. ಅದೇ ರೀತಿ ನೋಡಿ, ಜೀರಿಗೆ ಒಂದು ಸ್ವಲ್ಪ ಪ್ರಮಾಣ ಹಾಕಿ. ಜೀರಿಗೆಯಿಂದ ಡೈಜೆಷನ್ ಚಲೋ ಆಕತ್ತೆ ರೀ. ಏನು ರೀ, ಅದಕ್ಕೆ ಜೀರಿಗೆ ಒಂದು 2 ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ರೀ. ಏನು, ಅದನ್ನು ಸ್ವಲ್ಪ ತಿಕ್ಕಿ ಹಾಕ್ತೀನಿ. ಜೀರಿಗೆ ನೋಡಿರಿ, ತಿಕ್ಕಿ ಹಾಕೋದ್ರಿಂದ ಘಮ ಬರ್ತೈತೆ ರೀ. ಆಮೇಲೆ ನೋಡಿರಿ, ಸ್ವಲ್ಪ ಅರಿಶಿನ ಪುಡಿ ಬೇಕಲ್ರಿ. ಅರಿಶಿನ ಪುಡಿಗೆ ಸ್ವಲ್ಪ ಹಾಕೋತೀನಿ ರೀ, 1 ಸ್ಪೂನಷ್ಟು. ಆಮೇಲೆ ಬಿಳಿ ಎಳ್ಳು ಅದಾವನ್ ರೀ. ಬಿಳಿ ಎಳ್ಳು ಭಾಳ ಚಲೋ ರೀ ದೇಹಕ್ಕೆ. ಅದನ್ನು ಕೂಡ ಬಿಳಿ ಎಳ್ಳು ಒಂದು 2 ಸ್ಪೂನ್ ತೊಗೊಂಡ್ರಿ, ಅದನ್ನು ಹಾಕ್ತೀನಿ ರೀ. ಈಗ ನೋಡಿರಿ, ಕರಿಬೇವು ಸೊಪ್ಪು ಚೆನ್ನಾಗಿ ಹೆಚ್ಚಿಟ್ಟೀನಿ ರೀ. ಕರಿಬೇವು ಸೊಪ್ಪು ಹಾಕ್ತೀನಿ ರೀ. ಇವಾಗ ನೋಡಿರಿ, ಕೊತ್ತಂಬರಿ ಸೊಪ್ಪು ತೊಳೆದು ಚೆನ್ನಾಗಿ ಹೆಚ್ಚಿಟ್ಟೀನಿ ರೀ. ಅದನ್ನು ಕೂಡ ಹಾಕ್ತೀನಿ ರೀ. ಈಗ ಏನು, ಆಮೇಲೆ ನೋಡಿರಿ, ಉಳ್ಳಿಗಡ್ಡಿ, ಈರುಳ್ಳಿ ಒಂದು 2 ಗಡ್ಡೆ ಏನೈತಿ ಈರುಳ್ಳಿ ಸಣ್ಣಗೆ ಹೆಚ್ಚೇನಿ ರೀ. ಏನು ರೀ, ದಪ್ಪ ಆಗಬಾರ್ದು. ಎಷ್ಟು ಸಣ್ಣ ನಾವು ಹೆಚ್ಚಿವು ಅಷ್ಟು ಚಲೋ ಆಕತ್ತೆ ರೀ. ಈರುಳ್ಳಿನೂ ಸ್ವಲ್ಪ ಹಾಕೀನಿ ರೀ. ಈಗ ನೋಡಿ, ಕ್ಯಾರೆಟ್ ಪೇಟೆಯಿಂದ ತಂದಂದು ಕ್ಯಾರೆಟ್ ಹೆರದೀನಿ ರೀ. ಮೊದಲು ತೊಳೆದಿನಿ, ಹೆರದು ಏನೇ ಅದನ್ನು ಇದನ್ನು ಕೂಡ ಹಾಕೋತೀನಿ ರೀ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿನಿ ರೀ. ಖಾರ ಬೇಕಾರಲ್ಲ, ಅದು ನೀವು ರುಚಿಗೆ ತಕ್ಕಷ್ಟು ಖಾರನ ಹಾಕೋಬೋದು ರೀ. ಈಗ ಏನು ಮಾಡ್ತೀವಿ, ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ರೀ. ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಬೇಕು ರೀ. ಯಾಕೆ, ಉಳ್ಳಿಗಡ್ಡಿ ನೀರು ಬಿಡ್ತಿರ್ತೈತೆ ರೀ. ಅದೇ ರೀತಿ ಸೌತೆಕಾಯಿ ಹಾಕ್ಬೋದು, ಕ್ಯಾಬೇಜ ಏನು ನೀವು ಹಾಕಿ ನೀವು ಈ ರೀತಿ ತಾಲಿಪಟ್ಟಿ ಮಾಡ್ಬೋದು ರೀ. ನೀವು ಯಾವ ಸಿಗ್ತೈತಿ ನಿಮ್ಮ ಮನೆಯೊಳಗಿದ್ದ ಪದಾರ್ಥವನ್ನು ಕಾಯಿಪಲ್ಯವನ್ನು ಹಾಕಿ ತಾಲಿಪಟ್ಟಿ ಮಾಡೋದು. ಮೆಂತ್ಯ ಸೊಪ್ಪು ಹಾಕ್ಬೋದು, ಆಮೇಲೆ ಸಬ್ಬಸಿ ಸೊಪ್ಪು ಹಾಕ್ಬೋದು. ಹಾಕಿ ನೀವು ಈ ರೀತಿ ತಾಲಿಪಟ್ಟಿ ಮಾಡ್ಬೋದು ರೀ. ಈಗ ನಾನು ಮೆಂತ್ಯ ಸೊಪ್ಪಿಂದು ಸಬ್ಬಸಿ ಸೊಪ್ಪಿಂದು ತಾಲಿಪಟ್ಟಿ ದಪಾಟಿ ಮಾಡಿ ತೋರ್ಸೀನಿ ರೀ ನಿಮಗೆ. ಏನು ರೀ, ನೋಡಿರ್ಬೋದು ನಮ್ಮ ಚಾನಲ್ದಾಗ ನೀವು ಇದು ಮಾಡಿ ನೋಡಿರಿ. ಹಿಂದೆ ಏನು ಮಾಡಿವು ಅಡುಗೆದು ಎಲ್ಲವೂ ನಮ್ಮ ಚಾನಲ್ದಾಗ ಸಿಗ್ತೈತೆ ರೀ. ಈಗ ನೋಡಿ, ಚೆನ್ನಾಗಿ ಕಲಿಸೀನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ, ಭಾಳ ಒಮ್ಮೆ ನೀರು ಹಾಕ್ಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ರೀ. ಈ ರೀತಿ ಸ್ವಲ್ಪ ಹಾಕ್ತೀನಿ ನೀರು ರೀ. ಆಮೇಲೆ ಕಲಿಸಿರ್ಬೇಕ ಪೂರ್ತಿ ಮತ್ತೆ ತೋರಿಸ್ತೀನಿ ರೀ. ಈಗ ಕಲಿಸ್ಕೊಳಕತ್ತೀನಿ. ಈಗ ಈ ಚಪಾತಿ ಹಿಟ್ಟದ ಹದ ನಾವು ಕಲಿಸ್ಕೋಬೇಕು ರೀ. ಸ್ವಲ್ಪ ನೀರು ಹಾಕೋತ ಈ ರೀತಿ ನಾವು ಕಲಿಸ್ಬೇಕು. ಎಷ್ಟು ಚೆನ್ನಾಗಿ ನಾವು ಕಲಿಸ್ತೀವೋ ಅಷ್ಟು ಚಲೋ ಆಗುತ್ತೆ. ಮತ್ತು ಈರುಳ್ಳಿ ನೀರು ಬಿಡ್ತೈತೆ ರೀ, ಅದನ್ನು ನಾವು ಲಕ್ಷ್ಯ ಇಟ್ಕೋಬೇಕು ರೀ. ನಾವು ಕಲಿಸಿದ ಬಳಿಕ ಮತ್ತೊಂದು ಸಲ ಏನಾಕೈತಿ, ಅದು ಇದಾಗ್ತೈತಿ ರೀ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕೋತ ಕಲಿಸ್ಕೊತ ಹೋಗ್ಬೇಕು ರೀ.
ಒಮ್ಮೆ ನೀರು ಭಾಳ ಹಾಕ್ಕೊಂಡು ಆಳಕ್ಕೆ ಮಾಡ್ಕೊಂಡ್ರಂದ್ರೆ ಏನು ತಾಲಿಪಟ್ಟಿ ಸರಿ ಆಗೋದಿಲ್ಲ. ಅದಕ್ಕೇನು ಮಾಡ್ಬೇಕ್ರಿ, ಸ್ವಲ್ಪ ನೀರು ಹಾಕೋತ ಹದ ಮತ್ತು ಎಷ್ಟು ನಾವು ಸ್ವಲ್ಪ ನೀರು ಹಾಕ್ತೀವಿ ಅಷ್ಟು ಹದನೂ ಹಿಟ್ಟು ಹದ ಹಾಕತ್ರಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಹಿಂಗೆ ಶಕ್ತಿಲೇ ಸ್ವಲ್ಪ ನಾದ್ಕೋಬೇಕ್ರಿ. ಆ ಮಾತು ಕಲಿಸಿರ ಆಗೋದಿಲ್ಲ, ಸ್ವಲ್ಪ ನಮ್ಮ ಶಕ್ತಿಯನ್ನು ಹಾಕಿ ಕಲಿಸ್ಕೋಬೇಕ್ರಿ. ಹಿಂಗೆ ನೋಡ್ರಿ ಈ ರೀತಿ ಪೂರ್ತಿ ಹಿಟ್ಟೆಲ್ಲ ಇದಾಗ್ಬೇಕ್ರಿ. ನೋಡಿ ಆ ರೀತಿ ಕಲ್ಸಾಕತ್ತೀನಿ. ಈ ಹದದಾಗ ನೀವು ಕಲ್ಸ್ಕೋಬೇಕ್ರಿ. ನಾ ಇದ್ರಾಗ ಹಿಂಗೆ ಹಾಕಿಲ್ಲ, ಹಿಂಗೂ ಕೂಡ ನೀವು ಹಾಕೋಬೋದ್ರಿ. ಏನ್ರಿ ಹಿಂಗೇನು ಅವಶ್ಯಕತೆ ಇಲ್ಲ, ಆದರೂ ಕೆಲವು ಮಂದಿ ಹಿಂಗೆ ಇದು ಹಾಕಿತ್ತು ಅಂದ್ರೆ ಹಾಕೋಬೋದು. ಈ ಹದದಾಗ ಕಲಸ್ಕೊಂಡೇನ್ರಿ. ಎಷ್ಟು ಇದಾಗೈತಿ ಈಗ ನಾವು ಸ್ವಲ್ಪ ಗಟ್ಟಿ ಇಟ್ಟೀನಿ. ಯಾಕೆ ಉಳ್ಳಾಗಡ್ಡಿ ಇರ್ತೈತಲ್ಲ ಅದಕ್ಕೆ ಈರುಳ್ಳಿ ಸಲುವಾಗಿ ನೀರು ಬರ್ತೈತಿ. ನಾವು ಅದ್ರ ಗಟ್ಟಿ ಇಟ್ಕೊಂಡು ಬೇಕಂದ್ರೆ ನಾವು ಮತ್ತೆ ಅದನ್ನು ನಾವು ಇದು ಮಾಡ್ಬೋದು ರೀ, ಅಳಕ್ಕೆ ಮಾಡ್ಕೊಳಕ್ಕೆ ಬರ್ತೈತಿ. ಗಟ್ಟಿ ಇತ್ತಂದ್ರೆ ಅಳಕ್ಕೆ ಮಾಡ್ಬೋದು, ಅಳಕಾದ್ರೆ ಗಟ್ಟಿ ಮಾಡೋದು ಕಷ್ಟ ಆಕೈತಿ. ಅದಕ್ಕೆ ನಾವೇನು ಮಾಡೀನಿ, ಸ್ವಲ್ಪ ಗಟ್ಟಿನ ಇಟ್ಟೇನ್ರಿ, ಬೇಕಂದ್ರೆ ಸ್ವಲ್ಪ ಅಳಕ್ಕೆ ಮಾಡ್ಕೊಂಡು ನೋಡಿರಿ. ಈ ರೀತಿಯಾಗಿ ನಾವೇನು ಮಾಡ್ಬೇಕ್ರಿ, ಎರಡು ಕೈಯಿಂದ ಗೋಲಾಗಿ ಮಾಡಿ ಈ ರೀತಿ ಕೈ ಒಳಗೆ ರೀ ಏನು ಸಣ್ಣ ಸೈಜ್ ಮಾಡೋದು ರೀ. ಈ ರೀತಿಯಾಗಿ ನೋಡಿರಿ, ಮಕ್ಕಳಿಗೆ ಭಾಳ ಇಷ್ಟ ರೀ ಇವು. ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಟಿಫಿನ್ ಕ್ಯಾರಿಯರ್ದಾಗ ಕಳಿಸ್ಬೋದು ಸ್ಕೂಲಿಗೆ ಅದು ಕಳ್ಸಾಗ. ಏನು ರೀ ಆಯ್ತು. ಈ ರೀತಿ ಸಾವಕಾಶ ನಿಧಾನವಾಗಿ ಬೇಯಿಸ್ಕೋಬೇಕ್ರಿ. ಈ ರೀತಿ ಮತ್ತೆ ಎರಡನೇದು ಮಾಡ್ತೀನಿ ನೋಡ್ರಿ, ಅದೇ ರೀತಿ ರೀ. ಇವಾಗ ನೋಡ್ರಿ ಆ ರೀತಿಯಾಗಿ ನೋಡ್ರಿ ಈ ರೀತಿ ಮತ್ತೆ ಇದ್ರ ಜೊತೆ ಮಗ್ಗಲು ಹಾಕೋದು ಬರ್ತೀರಿ. ಒಂದೇ ಮಾಡ್ಕೋದಕ್ಕಿಂತ ಏನು ಮತ್ತೆ ಮಗ್ಗಲು ಅವನೊಂದು ಹಾಕೋಬೋದ್ರಿ. ಹಂಗೆ ಅಂದ್ರೆ ಮಾಡೋ ಸ್ಪೀಡು ಆಕತ್ರಿ. ಸ್ವಲ್ಪ ಮ್ಯಾಲೆ ತಳ ಸ್ವಲ್ಪ ಎಣ್ಣೆ ಬಿಟ್ಟು ಅಂದ್ರೆ ರೀ ಈ ರೀತಿ ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ. ಎಣ್ಣೆ ಅಂಶ ಇತ್ತು ಅಂದ್ರೆ ಏನಾಕತ್ರಿ, ಟೇಸ್ಟ್ ಬರ್ತೈತೆ ರೀ. ಈಗ ನೋಡ್ರಿ, ಈಗ ಇದನ್ನು ತಿರುವಿ ಹಾಕ್ತೀವಿ ನೋಡ್ರಿ. ಈಗ ನೋಡ್ರಿ ನೋಡಿ ಯಾವ ರೀತಿ ಚೆನ್ನಾಗಿ ಬೇದಾವ. ಈಗ ಏನ್ರಿ ಈ ರೀತಿ ನಾವು ಸಣ್ಣ ಸಣ್ಣ ಮಾಡೋದು ಯಾಕತ್ತಂದ್ರೆ ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಈ ರೀತಿ ತಿನ್ನಾಕ ಭಾಳ ಚಲೋ ಆಕತ್ರಿ. ಈಗ ತೆಗಿತೀವಿ ನೋಡ್ರಿ. ಈಗ ನೋಡ್ರಿ, ಈಗ ಈ ರೀತಿ ನಾನು ಈಗ 3 ಮಾಡೀನಿ ರೀ. ಚೆನ್ನಾಗಿ ಹೆಂಗೆ ಬೇದಾವ್ ನೋಡ್ರಿ. ಈಗ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು, ಯಾಕಂದ್ರೆ ಸ್ವಲ್ಪ ದಿಪ್ಪ ಇರ್ತಾವ್ರಲ್ಲ. ನಾವು ಅವಸರ ಮಾಡಿದೆವು ಅಂದ್ರೆ ಒಳಗೆ ಹಸಿ ಚಾನ್ಸ್ ಇರ್ತೈತೆ ರೀ, ಚಾನ್ಸ್ ಇರ್ತದೆ. ಅದಕ್ಕೆ ಏನು ಮಾಡೋದು, ನಿಧಾನವಾಗಿ ಎಣ್ಣೆ ಹಾಕಿ ಕೆಳಗ ಮೇಲೆ ಎಣ್ಣೆ ಹಾಕಿ ಬೇಯಿಸ್ಕೊತ ಹೋಗ್ಬೇಕ್ರಿ. ಇಲ್ಲಿ ನೋಡ್ರಿ, ಈಗ ತೆಗಿತೀವಿ ನೋಡ್ರಿ ಒಂದೊಂದು. ನೋಡ್ರಿ, ಈಗ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಬೇಕ್ರಿ. ಇದೇ ರೀತಿ ಎಲ್ಲನೂ ಮಾಡ್ಕೊತೀನಿ ರೀ. ಈಗ ಒಂದು ಟಿಪ್ ತೋರಿಸಿನಿ ನಿಮ್ಗೆ. ಈ ರೀತಿ ಉಳಿದ ಹಿಟ್ಟನ್ನು ಮಾಡ್ಕೊತೀನಿ ರೀ. ನೋಡಿ ಸ್ನೇಹಿತರಿಗೆ ಎಷ್ಟು ಚೆನ್ನಾಗಿ ಬೇಯ್ದಾವ. ಈಗ ಎರಡು ಮೇ ಬೇಯಿಸಿನಿ ರೀ. ತಿರುವಿ ತಳಗ ಮೇಲೆ ಬೇಯಿಸ್ಬೇಕ್ರಿ. ನಿಧಾನವಾಗಿ ಮಾಡ್ಬೇಕ್ರಿ. ಏನು ಗಡ್ಬಡ್ ಮಾಡ್ರೆ ಹಸಿ ಉಳಿತಾವ್ರಿ. ಈಗ ನೀವು ಬೇಕಂದ್ರೆ ದೊಡ್ಡೂ ಮಾಡ್ಕೋಬೋದು ರೀ. ಇನ್ನು ಈಗ ಸಣ್ಣ ಮಕ್ಕಳಿಗೆ ಅನುಕೂಲವಾಗ, ಚಿಕ್ಕ ಮಕ್ಕಳಿಗೆ ಟೇಸ್ಟ್ ಬರ್ತೈತಿ ಮತ್ತು ಇಷ್ಟ ಆಕತ್ತದೆ. ಸಣ್ಣ ಮಾಡೀನಿ. ಇದಕ್ಕೆ ದೊಡ್ಡ ಕೂಡ ನೀವು ಲಟ್ಟಿಸಿ ಮಾಡ್ಕೋಬೋದು ರೀ. ನೋಡಿ ಸ್ನೇಹಿತರೆ, ಇವತ್ತಿನ ದಿವಸ ಕ್ಯಾರೆಟ್ ತಾಲಿಪಟ್ಟಿ ಮಾಡೀನಿ ನೋಡ್ರಿ. ಕ್ಯಾರೆಟ್ ಹಾಕಿ ತಾಲಿಪಟ್ಟಿ ಮಾಡೀನಿ, ಸಣ್ಣ ಮಾಡೀನಿ ರೀ, ಮಕ್ಳಿಗೆ ಇಷ್ಟ ಆಗುವಂತೆ. ಏನ್ರಿ ಈಗ ಅವಂದ್ರೆ ನೋಡ್ರಿ, ಒಂದು ಬಟ್ಲದಾಗ ಮೊಸರು ಇಟ್ಟೇನಿ ರೀ. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಉಪ್ಪಿನಕಾಯಿ ಮಾಡೀನಿ ನೋಡ್ರಿ. ಇದನ್ನು ಈ ರೆಸಿಪಿ ಟೊಮೆಟೊ ಉಪ್ಪಿನಕಾಯ್ದು ನೋಡ್ರಿ. ಆಮೇಲೆ ಏನೈತಿ, ಇದು ನೀವು ತುಪ್ಪದ ಜೊತೆ ತಿನ್ಬೋದು. ಹಂಗೆ ನೀವು ಶೇಂಗಾ ಚಟ್ನಿ ಮತ್ತು ಮೊಸರು ಹಾಕೊಂಡು ತಿನ್ಬೋದು. ಹಂಗೂ ತಿನ್ಬೋದು. ಏನು ಆ ರೀತಿಯಾಗಿ ಟೇಸ್ಟಿ ಇರ್ತೈತೆ ರೀ. ನೀವು ಕೂಡ ಈ ರೀತಿ ಮಾಡಿ ಹೇಳ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಕ್ಯಾರೆಟ್ ತಾಲಿಪಟ್ಟಿ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.